ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಯಾವ ಒಂದು ಸಸ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನೋ ನಂಬಿಕೆ ಇಡಿ. ಈ ಸಸ್ಯದ ಲೇಪನದಿಂದ ವ್ಯಕ್ತಿಯ ಆಯಸ್ಸು ಹೆಚ್ಚಾಗುತ್ತದೆ, ವ್ಯಕ್ತಿಯ ಮೃತ್ಯು ಆಗೋದಿಲ್ಲ, ಜೊತೆಗೆ ತಮ್ಮ ವಯಸ್ಸನ್ನು ತಮ್ಮ ಮೃತ್ಯುವನ್ನು ಇದರಲ್ಲಿ ಬಂಧಿಸಿ ಇಡಬಹುದು. ಒಂದು ಬಾರಿ ತಾಯಿ ಪಾರ್ವತಿ ದೇವಿ ಭಗವಂತನಾದ ಶಿವನಿಗೆ ಈ ರೀತಿ ಕೇಳ್ತಾರೆ, ನಾನು ಮರಗಿಡಗಳು ಮತ್ತು ಗಿಡಮೂಲಿಕೆಗಳ ದಿವ್ಯ ಶಕ್ತಿಯ ಬಗ್ಗೆ ತಿಳಿಯಲು ಇಷ್ಟಪಡ್ತೀನಿ. ಹೇ ಸ್ವಾಮಿ, ನೀವು ನನಗೆ ಮರಗಿಡಗಳು, ದಿವ್ಯವಾದ ಗಿಡಮೂಲಿಕೆಗಳ ಬಗ್ಗೆ, ಇವುಗಳ ಚಮತ್ಕಾರಿಕ ಲಾಭದ ಬಗ್ಗೆ ದಯವಿಟ್ಟು ನನಗೆ ತಿಳಿಸಿಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಭಗವಂತನಾದ ಶಿವನು ಕಾಕಚಂಡೀಶ್ವರ ಕಲ್ಪತಂತ್ರಂ ಜೊತೆಗೆ ವನಸ್ಪತಿ ತಂತ್ರಂ ಪುಸ್ತಕದಲ್ಲಿ ಯಾವ ಮಾಹಿತಿಯನ್ನು ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೆ ತಿಳಿಸಿದ್ದಾರೋ ಅದೇ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಒಂದು ಯಾವ ರೀತಿಯಾದ ಸಸ್ಯದ ಬಗ್ಗೆ ತಿಳಿಸ್ಕೊಡ್ತೀನಂದರೆ, ಈ ಸಸ್ಯ ನಿಮ್ಮನ್ನು ಹಲವಾರು ರೀತಿಯ ರೋಗಗಳಿಂದ ಕಾಪಾಡುತ್ತದೆ. ನಂಬಿಕೆ ಇಡಿ, ಈ ಸಸ್ಯದ ಪ್ರಭಾವದಿಂದ ಯಾವುದೇ ವ್ಯಕ್ತಿಯನ್ನು ನಿಮ್ಮ ಬಂಧನದಲ್ಲಿ ಕಟ್ಟಬಹುದು. ಅಂದರೆ ಇದು ಸಂಮೋಹನ ಕೆಲಸವನ್ನು ಸಹ ಮಾಡುತ್ತದೆ. ಪ್ರಾಚೀನ ಕಾಲದಲ್ಲಿ ಯಾವಾಗ ಜನ ಯುದ್ಧಗಳನ್ನು ಮಾಡುತ್ತಿದ್ದಾರೋ ಇಲ್ಲಿ ತಮ್ಮ ಶತ್ರುಗಳನ್ನು ಅವರು ತಮ್ಮ ಸಂಮೋಹನ ವಿದ್ಯೆಯಲ್ಲಿ ಕಟ್ಟಿ ಹಾಕುತ್ತಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಸಂಮೋಹನ ವಿದ್ಯೆಯ ಬಾಣಗಳು ಸಹ ಇದ್ದವು. ಇಲ್ಲಿ ಭಗವಂತನಾದ ಶಿವನು ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ, ಹೇ ಪಾರ್ವತಿ ದೇವಿ, ಇಲ್ಲಿ ಯಾವ ಒಂದು ದಿವ್ಯ ಔಷಧಿಯ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಇದ್ದೀನೋ ಅದನ್ನು ಗಮನವಿಟ್ಟು ಕೇಳಿರಿ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ತಿಳಿಸುವಂಥ ದಿವ್ಯ ಪ್ರಯೋಗವನ್ನು ಸಹ ನೀವು ಸಹ ತುಂಬ ಗಮನವಿಟ್ಟು ಕೇಳಿರಿ. ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ, ಹೇ ದೇವಿ, ಸೃಷ್ಟಿಕರ್ತನಾದ ಬ್ರಹ್ಮದೇವರ ಎಲ್ಲಕ್ಕಿಂತ ಮೊದಲು ಈ ಜಗತ್ತಿನಲ್ಲಿ ಶಂಖದ ಹೂವಿನ ಬಳ್ಳಿಯನ್ನು ಉತ್ಪತ್ತಿ ಮಾಡಿದರು. ಇದನ್ನು ಲಕ್ಷ್ಮೀಕಾಂತ ಹೆಸರಿನಿಂದಲೂ ಕರೆಯುತ್ತಾರೆ. ಇದು ಜಗತ್ತಿನಲ್ಲಿರುವಂಥ ಎಲ್ಲಕ್ಕಿಂತ ಮೊದಲನೆಯ ಸಸ್ಯ ಅಥವಾ ಬಳ್ಳಿ ಆಗಿದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ಎಲ್ಲಾದರೂ ಪೇಪರ್ನಲ್ಲಿ ಬರೆದು ಇಟ್ಕೊಳ್ಳಿ, ನಿಮಗೆ ಜೀವನದಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತದೆ. ಈ ಸಸ್ಯಕ್ಕೆ ನಿಮ್ಮಲ್ಲಿ ಯಾವ ಹೆಸರಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮೊದಲು ಉತ್ಪತ್ತಿಯಾಗಿರುವ ಈ ಸಸ್ಯಕ್ಕೆ ತುಂಬ ವಿಶೇಷವಾದ ಮಹತ್ವ ಇದೆ ಮತ್ತು ಚಮತ್ಕಾರಿಕ ಶಕ್ತಿಗಳನ್ನು ಇದು ಒಳಗೊಂಡಿದೆ. ಇದರ ಒಳಗಡೆ ಹಲವಾರು ದೈವಿಕ ಗುಣಗಳಿವೆ. ಈ ಸಸ್ಯದಿಂದ ನೀವು ತಾಯಿ ಲಕ್ಷ್ಮೀದೇವಿಯನ್ನು ಕೂಡ ಸುಲಭವಾಗಿ ಒಲಿಸಿಕೊಳ್ಳಬಹುದು. ಒಂದು ವೇಳೆ ಯಾವುದಾದ್ರೂ ಸಾಧಕರು ಧನ ಸಂಪತ್ತನ್ನು ಪಡೆದುಕೊಳ್ಳುವ ಇಚ್ಛೆಯಿಂದ ತಾಯಿ ಲಕ್ಷ್ಮೀದೇವಿಗೆ ಉದಾಹರಣೆಗಾಗಿ ಅಮಾವಾಸ್ಯೆಯ ದಿನ ಇದ್ದರೆ ಅಥವಾ ಹುಣ್ಣಿಮೆಯ ದಿನ ಇದ್ದರೆ 11 ಶಂಖದ ಹೂಗಳನ್ನೇನಾದರೂ ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸಿದ್ರೆ ಇಂಥ ಸಾಧಕರಿಗೆ ತಾಯಿ ಲಕ್ಷ್ಮೀದೇವಿ ಖಂಡಿತವಾಗಿ ಒಲಿಯುತ್ತಾರೆ. ಇಲ್ಲಿ ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೆ ಒಂದು ಮಾತನ್ನು ಹೇಳ್ತಾರೆ, ಹೇ ಪಾರ್ವತಿ, ಈ ವಿಷ್ಣುಕಾಂತ ಹೆಸರಿನ ಬಳ್ಳಿಯ ಗುಣಗಳನ್ನು ನಾನು ನಿನಗೆ ತಿಳಿಸ್ತಾ ಇದ್ದೀನಿ. ಇದರ ಔಷಧೀಯ ಲಾಭಗಳನ್ನು ತಿಳಿಸ್ತೀನಿ, ಇದನ್ನು ಗಮನವಿಟ್ಟು ಕೇಳು. ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಅಥವಾ ಹಸ್ತ ನಕ್ಷತ್ರದಲ್ಲಿ ಅಥವಾ ಸೂರ್ಯ ಇಲ್ಲಾಂದರೆ ಚಂದ್ರಗ್ರಹಣದ ದಿನದಲ್ಲಿ ಇದರ ಬೇರನ್ನು ತೆಗೆದುಕೊಂಡು ಬರಬೇಕು. ಇದಾದ ನಂತರ ಇದರ ಬೇರನ್ನು ಒಣಗಿಸಿ ಪೌಡ್ರ್ ಮಾಡಿದ ನಂತರ ಇದನ್ನು ಹಾಲಿನ ಜೊತೆಗೆ ಸೇವಿಸಬೇಕು. ಇದರ ಸೇವನೆಯಿಂದ ಶರೀರವು ದಷ್ಟಪುಷ್ಟವಾಗಿ ಶಕ್ತಿಶಾಲಿಯಾಗುತ್ತದೆ. ನಂತರ ಭಗವಂತನಾದ ಶಿವನು ಪಾರ್ವತಿ ದೇವಿಗೆ ಹೇಳ್ತಾರೆ, ಕೃಷ್ಣ ಪಕ್ಷದ ಅಷ್ಟಮಿ ದಿನ ಅಥವಾ ಚತುರ್ದಶಿ ದಿನದಂದೇನಾದರೂ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡ ನಂತರ ಸ್ವಚ್ಛವಾದ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಈ ಸಸ್ಯದ ಔಷಧಿಯನ್ನು ರೆಡಿ ಮಾಡ್ಕೊಳ್ಬೇಕು. ಅಂದರೆ ಇದರ ಪಂಚಾಂಗದ ಭಾಗಗಳನ್ನು ಒಣಗಿಸಿ ಪೌಡ್ರ್ ಮಾಡಿ ಬೆಲ್ಲದಲ್ಲಿ ಸೇರಿಸಿ ಅವುಗಳನ್ನು ಚಿಕ್ಕ ಚಿಕ್ಕ ಉಂಡಿಗಳ ರೀತಿ ರೆಡಿ ಮಾಡ್ಕೊಳ್ಬೇಕು. ನಂತರ ಬೇಕಾದರೆ ಸ್ವಲ್ಪ ಬಿಸಿಲಿಗೆ ಒಣಗಿಸಬಹುದು. ಯಾವಾಗ ಇವು ಒಣಗಿದ ನಂತರ ಇವುಗಳ ಸೇವನೆಯನ್ನು ಮಾಡ್ತಿರೋ ಆಗ ನಿಮ್ಮ ಶರೀರದಲ್ಲಿ ಆನೆಯ ರೀತಿ ಬಲ ಬರುತ್ತದೆ. ಮನುಷ್ಯನು ದೀರ್ಘಾಯು ಆಗುತ್ತಾನೆ, ಜೊತೆಗೆ ರೋಗಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾನೆ. ಇಲ್ಲಿ ಇನ್ನೊಂದು ಇದರ ಪ್ರಯೋಗ ಹೇಗಿದೆ ಅಂದರೆ, ಒಂದು ವೇಳೆ ಇದರ ಪಂಚಾಂಗಗಳನ್ನು ತೆಗೆದುಕೊಂಡು ಒಣಗಿಸಿ ಇದರ ತಿಲಕವನ್ನು ಇಟ್ಕೊಂಡ್ರೆ ಇದು ವಶೀಭೂತ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ಅಂದರೆ ಇಲ್ಲಿ ಹಣೆಗೆ ಇದರ ತಿಲಕವನ್ನು ಇಟ್ಕೊಂಡು ನೀವು ಯಾರನ್ನು ನೋಡ್ತೀರೋ ಅವರು ನಿಮ್ಮ ವಶಭೂತರಾಗುತ್ತಾರೆ. ಇಲ್ಲಿ ಇದರ ಪಂಚಾಂಗ ಅಂದರೆ ಇದರ ಹೂವು, ಎಲೆ, ಬೇರು, ಇದರ ಹಣ್ಣು, ಈ ರೀತಿ ಇದರ 5 ಅಂಗಗಳನ್ನು ಸೇರಿಸಿ ಪೌಡ್ರ್ ಮಾಡಿ ಇದರ ತಿಲಕವನ್ನು ಇಟ್ಕೊಂಡ್ರೆ ಇಲ್ಲಿ ಬೇಕಾದರೆ ಇದರ ಕೇವಲ ಬೇರನ್ನು ನೀವು ಪುಡಿ ಮಾಡಿ ಹಣೆಗೆ ತಿಲಕವನ್ನು ಇಟ್ಕೊಳ್ಬೋದು. ಈ ರೀತಿ ತಿಲಕವನ್ನು ಇಟ್ಕೊಂಡು ಮನುಷ್ಯ ಯಾರನ್ನು ನೋಡುತ್ತಾನೋ ಮುಂದೆ ಇರುವಂಥ ವ್ಯಕ್ತಿ ದುಷ್ಟನಾಗಿದ್ದಾರೋ ಇವರನ್ನು ನೋಡುತ್ತಾ ಅವರ ಮಾತುಗಳನ್ನು ಕೇಳಲು ಶುರು ಮಾಡ್ತಾರೆ. ಭಗವಂತನಾದ ಶಿವನು ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ, ಒಂದು ವೇಳೆ ಇದರ ಬೇರಿನ ತಿಲಕವನ್ನು ಇಟ್ಕೊಂಡ್ರೆ ಅಥವಾ ಇದರ ಪಂಚಾಂಗವನ್ನು ಪುಡಿ ಮಾಡಿ ತಿಲಕವನ್ನು ಇಟ್ಕೊಳ್ಳಲು ಶುರು ಮಾಡಿದ್ರೆ ಒಂದು ವೇಳೆ ಯಾರನ್ನಾದರೂ ನೋಡಿದ್ರೆ ಅದು ಸ್ತ್ರೀಯರಿರಲಿ ಪುರುಷರಿರಲಿ ಅಥವಾ ಯಾವುದಾದ್ರೂ ವ್ಯಕ್ತಿಯನ್ನು ನಿಮ್ಮ ಸಂವಹನದಲ್ಲಿ ಕಟ್ಟಲು ನಿಮ್ಗೆ ಇಷ್ಟ ಇದ್ದರೆ ಅಂಥವರನ್ನು ನೋಡಿದ್ರೆ
ಇಲ್ಲಿ ಅದೆಷ್ಟೇ ಕಲ್ಲು ಹೃದಯ ಇರುವಂಥ ವ್ಯಕ್ತಿ ಇರಲಿ, ಅವರು ಸಹ ದಾಸರ ರೀತಿ ವ್ಯವಹಾರ ಮಾಡಲು ಶುರು ಮಾಡ್ತಾರೆ. ಮುಂದೆ ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ, ಪ್ರಾಚೀನ ಕಾಲದಲ್ಲಿ ಯಾವಾಗ ಯುದ್ಧಗಳಾಗುತ್ತಿದ್ದವೋ ಆಗ ಮುಂದೆ ಇರುವಂಥ ಶತ್ರುಗಳನ್ನು ವಶ ಮಾಡಿಕೊಳ್ಳಲು ಕೇವಲ ಇದರ ಎಲೆಯನ್ನು ಬಾಯಲ್ಲಿ ಇಟ್ಕೊಂಡ್ರು ಮುಂದೆ ಸಾಗಿದ್ರೆ ಸಾಕು, ಶತ್ರುಗಳು ವಶ ಆಗ್ತಾ ಇದ್ರು. ಈ ಮಹಾ ಔಷಧಿ ಎಲೆಯನ್ನು ಕೇವಲ ಬಾಯಲ್ಲಿ ಇಟ್ಕೊಳ್ಳೋದ್ರಿಂದಲೂ ನೀವು ಯಾರನ್ನ ಬೇಕಾದರೂ ವಶೀಭೂತ ಮಾಡಬಹುದು. ಇದರ ಬಗ್ಗೆ ಕಾಕಚಂಡೀಶ್ವರ ಕಲ್ಪತಂತ್ರ ಪುಸ್ತಕದಲ್ಲಿ ಭಗವಂತನಾದ ಶಿವನು ಪಾರ್ವತಿ ದೇವಿಗೆ ತಿಳಿಸಿದ್ದಾರೆ. ಇದಾದ ನಂತರ ಅಮರರಾಗಲು ಭಗವಂತನಾದ ಶಿವನು ಒಂದು ಪದ್ಧತಿಯನ್ನು ತಿಳಿಸಿದ್ದಾರೆ. ಇಲ್ಲಿ ಅಮರರಾಗುವ ಮಾತಿನ ಅರ್ಥ ಇಲ್ಲಿ ನಿಮಗೆ ಮೃತ್ಯು ಆಗೋದು ಅಂತ ಅಲ್ಲ. ಈ ಮಾತಿನ ಅರ್ಥ ಇಲ್ಲಿ ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೆ ಯಾವ ಮಾಹಿತಿಯನ್ನು ತಿಳಿಸಿದ್ದಾರೋ ಈ ಮಾಹಿತಿಯ ಮೂಲಕ ನೀವು ಒಂದು ಕಾರ್ಯವನ್ನು ಮಾಡಬಹುದು. ಇಲ್ಲಿ ಇದರ ಲೇಪನವನ್ನು ಮಾಡೋದ್ರಿಂದ ಅಂದರೆ ಇಲ್ಲಿ ಇದರ ಲಕ್ಷ್ಮೀಕಾಂತ ಹೂವು ಅಥವಾ ಶಂಖದ ಹೂವಿನ ಎಲೆಯನ್ನು ತೆಗೆದುಕೊಂಡು ಇದರ ಹೂವನ್ನು ತೆಗೆದುಕೊಂಡು ಇದರ ಪೇಸ್ಟನ್ನು ರೆಡಿ ಮಾಡಿ ನಿಮ್ಮ ಇಡೀ ಶರೀರ ತುಂಬ ಇದರ ಲೇಪನವನ್ನು ಹಚ್ಚಬೇಕು. ಅಂದರೆ ಶರೀರದಲ್ಲಿ ಯಾವುದೇ ಭಾಗವನ್ನು ಬಿಡದಂತೆ ಇದನ್ನು ಹಚ್ಚಿಕೊಳ್ಳಬೇಕು. ಇದರಿಂದ ಮನುಷ್ಯನು ದೀರ್ಘಾಯು ಆಗುತ್ತಾನೆ. ಇಲ್ಲಿ ನಾವು ನಿಮಗೆ ತಿಳಿಸಿದಂಥ ಈ ಮಾಹಿತಿ ಪುರುಷರಿಗಾಯಿತು. ಒಂದು ವೇಳೆ ಈ ಮಾಹಿತಿಯನ್ನು ಮಹಿಳೆಯರಾದರೂ ನೋಡ್ತಾ ಇದ್ದರೆ ಅವರು ಸಹ ಗಮನವಿಟ್ಟು ಈ ಮಾತನ್ನು ಕೇಳಿರಿ. ಒಂದು ವೇಳೆ ಯಾವುದಾದ್ರೂ ಮಹಿಳೆಯರು ತಮ್ಮ ಯೋನಿಗೆ ಇದರ ಹೂ ಮತ್ತು ಎಲೆಯನ್ನು ಪೇಸ್ಟ್ ಮಾಡಿ ಹಚ್ಕೊಂಡ್ರೆ ಇಂಥವರ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ಈ ಮಾತಿನಲ್ಲಿ ಯಾವ ಸಂಶಯ ಇಲ್ಲ. ಒಂದು ವೇಳೆ ನೀವು ದೀರ್ಘಕಾಲದವರೆಗೆ ಜೀವಂತವಾಗಿರಲು ಇಷ್ಟಪಡ್ತಾ ಇದ್ದರೆ, ಉದಾಹರಣೆಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಆಯಸ್ಸು 80 ಇರುತ್ತದೆ ಅಂತ ಅಂದ್ಕೊಳ್ಳೋಣ. ಒಂದು ವೇಳೆ ನೀವು ಅದಕ್ಕಿಂತ ಹೆಚ್ಚಿನ ಕಾಲ ಬದುಕಲು ಇಷ್ಟಪಡ್ತಾ ಇದ್ದರೆ ಇದಕ್ಕಾಗಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇದರ ಹೂ ಮತ್ತು ಎಲೆಯನ್ನು ರುಬ್ಬಿ ಪೇಸ್ಟ್ ಮಾಡಿ ಕಡಿಮೆ ಅಂದರೂ ತಿಂಗಳಲ್ಲಿ 2 ಬಾರಿ, ಅಂದರೆ ಹುಣ್ಣಿಮೆ ಒಂದು ಬರುತ್ತೆ, ಅಮಾವಾಸ್ಯೆ ದಿನ ಒಂದು ಬರುತ್ತೆ. ಇಲ್ಲಿ ಹುಣ್ಣಿಮೆ ದಿನ ಒಂದು ಬಾರಿ ಮೈಯಲ್ಲಿ ಅದನ್ನು ಹಚ್ಕೊಳ್ಳಿ, ನಂತರ ಅಮಾವಾಸ್ಯೆಯ ಒಂದು ದಿನ ಅದನ್ನು ಹಚ್ಕೊಳ್ಳಿ. ಈ ರೀತಿ ಮಾಡಿ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳಬಹುದು. ಇನ್ನೊಂದು ಮಾಹಿತಿಯ ಅನುಸಾರವಾಗಿ ಒಂದು ವೇಳೆ ಇದರ ಎಲೆಯನ್ನು ಪೇಸ್ಟ್ ಮಾಡಿ ಶರೀರದಲ್ಲಿ ಅಪ್ಲೈ ಮಾಡೋದ್ರಿಂದ ಶರೀರವು ಕಬ್ಬಿಣದ ರೀತಿ ಶಕ್ತಿಶಾಲಿ ಆಗುತ್ತದೆ. ಜೊತೆಗೆ ಭಗವಂತನಾದ ಶಿವನು ಒಂದು ಮಂತ್ರವನ್ನು ತಿಳಿಸಿದ್ದಾರೆ. ಎಲ್ಲಿಯ ತನಕ ಈ ಮಂತ್ರವನ್ನು ನೀವು ತಿಲಕವನ್ನು ಇಟ್ಕೊಳ್ಳುವಾಗ ಆ ಪೇಸ್ಟನ್ನು ಶರೀರಕ್ಕೆ ಹಚ್ಚುವಾಗ ಪ್ರಯೋಗ ಮಾಡೋದಿಲ್ವೋ ಅಲ್ಲಿಯ ತನಕ ಇವುಗಳ ಲಾಭ ನಿಮಗೆ ಸಿಗೋದಿಲ್ಲ. ಮಂತ್ರವನ್ನು ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲಿಯ ತನಕ ಆ ಮಂತ್ರದ ಬಳಕೆಯನ್ನು ನೀವು ಮಾಡೋದಿಲ್ವೋ ಅಲ್ಲಿಯ ತನಕ ಇವುಗಳ ಪ್ರಭಾವ ಶೂನ್ಯವಾಗಿರುತ್ತದೆ. ಈ ಮಂತ್ರದ ಪ್ರಭಾವದಿಂದ ನೀವು ಯಾರನ್ನ ಬೇಕಾದರೂ ನಿಮ್ಮ ವಶಕ್ಕೆ ಮಾಡಬಹುದು. ಒಂದು ವೇಳೆ ನಾವು ಆಯುರ್ವೇದದ ದೃಷ್ಟಿಯಿಂದ ನೋಡೋದಾದರೆ ಇದರ ಬೇರನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಮನುಷ್ಯನಿಗೆ ಒಳ್ಳೆಯ ನಿದ್ರೆ ಬರುತ್ತದೆ. ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತದೆಯೋ ಇದರ ಬೇರನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿರಿ. ನಂತರ ನೋಡಿ ನಿಮಗೆ ಆಳವಾದ ನಿದ್ರೆ ಬರುತ್ತದೆ. ಇದರ ಎಲೆಯ ರಸವನ್ನು ಮಾಡಿ ಅದರ ವಾಸನೆಯನ್ನು ತೆಗೆದುಕೊಳ್ಳೋದ್ರಿಂದ ಹಳದಿ ಕಾಮಾಲೆಯಂಥ ರೋಗಗಳು ಕೂಡ ದೂರ ಆಗುತ್ತವೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಾದ ನಂತರ ಯಾರಿಗೆಲ್ಲ ಅರ್ಧ ತಲೆನೋವು ಇರುತ್ತದೆಯೋ, ಉದಾಹರಣೆಗಾಗಿ ಯಾವಾಗ ಮುಂಜಾನೆ ಸೂರ್ಯೋದಯ ಆಗುತ್ತದೆಯೋ ಸೂರ್ಯ ಉದಯಿಸುತ್ತಿದ್ದಂತೆ ಅವರಿಗೆ ತಲೆನೋವು ಬರಲು ಶುರುವಾಗಿರುತ್ತದೆ. ಇದಕ್ಕೆ ನಾವು ಅರ್ಧ ತಲೆನೋವು ಅಥವಾ ಮೈಗ್ರೇನ್ ಅಂತೀವಿ. ಇದಕ್ಕಾಗಿ ಇಲ್ಲಿ ಈ ಸಸ್ಯದ ಎಲೆಯ ರಸವನ್ನು ತೆಗೆದು ಮೂಗಿನಲ್ಲಿ 1-2 ಹನಿಯನ್ನು ಹಾಕಿರಿ. ನೋಡುತ್ತಿದ್ದಂತೆ ಚಮತ್ಕಾರಿಕ ರೂಪದಲ್ಲಿ ಆ ತಲೆನೋವು ಮಾಯ ಆಗುತ್ತದೆ. ಇಲ್ಲಿ ಇದರ ಮತ್ತೊಂದು ಅದ್ಭುತವಾದ ತಾಂತ್ರಿಕ ಪ್ರಯೋಗ ಹೇಳ್ತೀವಿ ಕೇಳಿ. ಇದರ ಬೇರನ್ನು ಧರಿಸೋದ್ರಿಂದ ಸ್ನೇಹಿತರೆ, ಯಾರು ಕೊರಳಲ್ಲಿ ಇದರ ಬೇರನ್ನು ಧರಿಸಿಕೊಳ್ಳುತ್ತಾರೋ ನಕಾರಾತ್ಮಕ ಶಕ್ತಿಗಳು ಇಂಥ ವ್ಯಕ್ತಿಯಿಂದ ತುಂಬ ದೂರ ಇರುತ್ತವೆ. ವಾಹನದ ಸುರಕ್ಷತೆಗಾಗಿಯೂ ಇದರ ಬೇರನ್ನು ವಾಹನಕ್ಕೆ ಕಟ್ಟಬಹುದು. ಬೇಕಾದರೆ ನೀವು ನಿಮ್ಮ ಕೊರಳಲ್ಲಿಯೂ ಧರಿಸಬಹುದು. ಮನೆಯ ಸುರಕ್ಷತೆಗಾಗಿಯೂ ಮನೆಯ ಮುಖ್ಯ ದ್ವಾರದ ಮೇಲೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಕಿ ಇದನ್ನು ಕಟ್ಟಬಹುದು. ನಿಮ್ಮ ಮನೆ ಇದರಿಂದ ಯಾವತ್ತಿಗೂ ನಕಾರಾತ್ಮಕ ಶಕ್ತಿಗಳಿಂದ ಉಳಿಯುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಒಂದು ಮಂತ್ರವನ್ನು ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೆ ತಿಳಿಸಿದ್ದಾರೆ ಅನ್ನೋದನ್ನು ತಿಳಿಯೋಣ. ಈ ಮಂತ್ರವು ಈ ಪ್ರಕಾರದಲ್ಲಿ ಇದೆ. ಓಂ ಅಮೃತೆ ಅಮೃತ ಪ್ರಭೆ ಸರ್ವಸಿದ್ದೇಶ್ವರಿ ಅಮಿತ್ ಪ್ರಭೆ ಸ್ವಾಹ. ಇಲ್ಲಿ ಮತ್ತೊಂದು ಬಾರಿ ಮಂತ್ರವನ್ನು ಹೇಳ್ತೀವಿ, ಗಮನವಿಟ್ಟು ಕೇಳಿರಿ. ಓಂ ಅಮೃತೆ ಅಮೃತ ಪ್ರಭೆ ಸರ್ವಸಿದ್ದೇಶ್ವರಿ ಅಮಿತ್ ಪ್ರಭೆ ಸ್ವಾಹ. ಸ್ನೇಹಿತರೆ, ಇಲ್ಲಿ ಈ ಮಂತ್ರವನ್ನು ನೀವು 7 ಬಾರಿ ಜಪ ಮಾಡಿ ನೀವು ಯಾವ ಪೇಸ್ಟನ್ನು ರೆಡಿ ಮಾಡಿರ್ತೀರೋ ಅದರಲ್ಲಿ ಗಾಳಿಯನ್ನು ಊದಬೇಕು. ಒಂದು ವೇಳೆ ತಿಲಕವನ್ನು ರೆಡಿ ಮಾಡಿದರೆ ಅದನ್ನು ಹಣೆಗೆ ಹಚ್ಕೊಳ್ಳೋ ಟೈಮಲ್ಲಿ ಈ ಮಂತ್ರವನ್ನು 7 ಬಾರಿ ಜಪ ಮಾಡಿ ನಂತರ ನಿಮ್ಮ ಬೆರಳಿನ ಮೇಲೆ ಇರುವಂಥ ತಿಲಕಕ್ಕೆ ಗಾಳಿಯನ್ನು ಊದಿ ನಂತರ ಹಣೆಗೆ ಹಚ್ಕೊಳ್ಬೇಕು. ಆಗ ಇದು ತಕ್ಷಣವೇ ಸಿದ್ಧಿಯಾಗುತ್ತದೆ. ನಂತರ ಯಾರನ್ನ ಬೇಕಾದರೂ ವಶ ಮಾಡಬಹುದು. ಈ ವಿಡಿಯೋದಲ್ಲಿ ಕೆಲವು ಗುಪ್ತವಾದ ಮಾಹಿತಿಯನ್ನು ಕೂಡ ತಿಳಿಸಿದ್ದೇವೆ. ಇವುಗಳನ್ನು ಹೇಳಬಾರ್ದು, ಆದರೆ ಜನಕಲ್ಯಾಣ ಸಮಾಜ ಕಲ್ಯಾಣಕ್ಕೋಸ್ಕರ ತಿಳಿಸಿದ್ದೇವೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.